ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಒಂದು ಲೆಟ್ರಲ್ಲಿ ಬರೆದು ಅಖಿಲ್ ಅವ್ರಿಗೆ ಇದನ್ನು ಕೊಡ್ತೀನಿ. ಆಮೇಲೆ ಅಖಿಲ್ ಅವ್ರು ಯಾವ ನಿರ್ಧಾರ ತಗೊಂಡ್ರು ಅದು ಕೃಷ್ಣ ನಿರ್ಧಾರ ಅಂದ್ಕೊಂಡು ಸ್ವೀಕರಿಸ್ತೀನಿ. ಅಖಿಲ್ ಅವರೇ, ನಿಮ್ಗೆ ಈ ರೀತಿ ಲೆಟರ್ ಬರೆಯೋ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಕನ್ಸೆಲ್ಲ ಅಂದ್ಕೊಂಡಿರ್ಲಿಲ್ಲ. ಅಂದ್ಕೊಳ್ದೆ ಇರೋದು ನಡೆಯೋದೇ ಜೀವನ ಅಲ್ವಾ? ನನ್ನ ಜೀವನದಲ್ಲಿ ಇಂಥ ಅಂದ್ಕೊಳ್ದೆ ಇರೋ ಘಟನೆ ತುಂಬಾ ನಡೆದಿದೆ. ನಾನು ನಿಮ್ಮ ಜೀವನದಲ್ಲಿ ಬಂದಿದ್ದು ಅಂದ್ಕೊಳ್ದೇನೆ ಆಗಿದ್ದು. ಆದರೂ ಕೂಡ ನೀವು ಒಳ್ಳೆ ಮನಸ್ಸಿಂದ ನನ್ನ ಸ್ವೀಕರಿಸಿದ್ರಿ. ಈ ಮನೆ ಸೊಸೆಯಾಗಿ ಸ್ಥಾನ ಕೊಟ್ರಿ. ಆ ಸ್ಥಾನನ ಉಳಿಸ್ಕೋತೀನೋ ಇಲ್ವೋ ಅಂತ ಈಗ ನನಗೆ ಭಯ ಆಗ್ತಿದೆ. ಇಷ್ಟು ದಿನ ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟೆ. ರೂಪರಾಣಿ ಹಾಡುವ ಎಲ್ಲ ಪ್ರೋಗ್ರಾಮ್ಸಲ್ಲೂ ಅವಳ ಬದಲು ನಾನು ಹಾಡು ಹಾಡೋದು ಅನ್ನೋ ನಿಜಾನ ನಿಮ್ಮಿಂದ ಮುಚ್ಚಿಟ್ಟೆ. ನಮ್ಮನೆ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಗೌರಮ್ಮನ ಹತ್ರ ಸಾಲ ಮಾಡಬೇಕಾಯ್ತು. ಅದರಿಂದ ನಾನು ರೂಪರಾಣಿಗೆ ಬದಲು ಹಾಡ್ಬೇಕಾಗಿ ಬಂತು. ಮದ್ವೆ ಆದ್ಮೇಲೆ ಅದನ್ನ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಸುಳ್ಳು ಹೇಳೋರು ಅಂದ್ರೆ, ಮೋಸ ಮಾಡೋರು ಅಂದ್ರೆ ನಿಮ್ಗೆ ಅಸಹ್ಯ ಅಂತ ನನಗೆ ಗೊತ್ತು. ಆದ್ರೆ ಅಸಹಾಯಕ ಪರಿಸ್ಥಿತಿಯಿಂದ ನಾನ್ ನಿಮ್ಗೆ ಸುಳ್ಳು ಹೇಳ್ಬೇಕಾಯ್ತು. ಹೀಗ ಹಾಡಿನ ವಿಷಯದಲ್ಲಿ ಮೋಸ ಮಾಡೋ ಹಾಗಾಯ್ತು. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಕ್ಷಮಿಸ್ತಿರೋ, ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ತಿರೋ ನಿಮ್ಮಿಷ್ಟ. ನೀವು ದೇವಸ್ಥಾನದಲ್ಲಿ ತಲೆ ತಿರುಗಿ ಬಿದ್ದಾಗ ನೀವು ಹುಷಾರಾಗ್ಲಿ ಅಂತ ಹರಕೆ ಹೊತ್ತಿದ್ದೆ. ಆ ಹರಕೆ ತೀರ್ಸೋದಿಕ್ಕಾಗಿ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಾನು ದೇವಸ್ಥಾನದಿಂದ ಬರೋದ್ರಲ್ಲಿ ನಿಮ್ ನಿರ್ಧಾರ ತಗೊಂಡಿರಿ. ನೀವ್ ನನ್ನ ಕ್ಷಮಿಸಿದ್ರು, ಶಿಕ್ಷೆ ಕೊಟ್ರು, ಅದನ್ನ ಆನಂದವಾಗಿ ಸ್ವೀಕರಿಸ್ತೀನಿ. ಆದ್ರೆ ಈ ಮನೇಲಿರೋ ಅದೃಷ್ಟನ್ ಮಾತ್ರ ನನ್ನಿಂದ ತಗೋಬೇಡಿ. ಆ ಅದೃಷ್ಟ ಪಡೋ ಅರ್ಹತೆ ನನ್ಗಿಲ್ಲ ಅಂತ ನೀವ್ ಅಂದ್ಕೊಂಡ್ರೆ ಅದು ನಿಮ್ ತಪ್ಪು ಅಂತ ಮಾತ್ರ ನಾನು ಅಂದ್ಕೊಳ್ಳಲ್ಲ. ನನ್ ಕರ್ಮ ಅಂತಾನೆ ಅಂದ್ಕೋತೀನಿ. ಇನ್ ಜೀವನದಲ್ಲಿ ನಾನ್ ನಿಮ್ಗೆ ಕಾಣ್ದೆ ಎಷ್ಟು ದೂರ ಹೊರಟು ಹೋಗ್ತೀನಿ. ಶ್ಯಾಮ ಅನ್ನೋಳು ನಿಮ್ ಮನೆಗೆ ಹಿಡಿದ್ ಪೀಡೆ ಅಂತ, ಇಷ್ಟು ದಿನದ ನಮ್ ಪರಿಚಯ ಒಂದ್ ಕೆಟ್ಟ ಕನ್ಸು ಅಂತ ನನ್ನ ಮರ್ತು ಬಿಡಿ. ಸಂತೋಷವಾಗಿರಿ. ನಿಮ್ ನಿರ್ಧಾರನೇ ನನ್ನ ಜೀವನ. ಇವಾಗ ಹೇಗಿದ್ದೀರಾ ರೀ? ಆರಾಮಾಗಿದ್ದೀನಿ ಶ್ಯಾಮ. ಐ ಆಮ್ ಆಲ್ ರೈಟ್. ತುಂಬಾ ಸುಸ್ತಾದ ಹಾಗೆ ಕಾಣ್ತೀರಾ. ನೈಟ್ ಮತ್ತೆ ಫೀವರ್ ಬರತ್ತೇನೋ ಅಂತ ಟ್ಯಾಬ್ಲೆಟ್ಸ್ ಅಲ್ಲಿಟ್ಟಿದ್ದೀನಿ.
ಮರಿದೆ ತಗೋಬೇಕು. ನೈಟ್ ತುಂಬಾ ಹೊತ್ತು ಎಚ್ಚರ ಇರಬೇಡಿ. ಊಟ ಆಗ್ತಿದ್ದ ಹಾಗೆ ಬೇಗ ಮಲಗ್ಬಿಡ್ರಿ. ನೈಟ್ ತುಂಬಾ ಸುಸ್ತಾಗತ್ತೇನೋ. ಫ್ರೂಟ್ ಸ್ವಲ್ಪ ತಂದು ಅಲ್ಲಿಟ್ಟಿರ್ತೀನಿ. ಸುಸ್ತು ಅಂತ ಅನ್ಸಿದ್ರೆ ತಿನ್ನಿ. ಏನಾಯ್ತ್ರಿ ಹಾಗ್ ನೋಡ್ತಿದ್ದೀರಾ? ಏನ್ ಶ್ಯಾಮ ಇದು, ನೀನೇನೋ ನನ್ನ ಬಿಟ್ಟು ಎಲ್ಲಿಗೋ ಹೋಗ್ತೀಯ ಅನ್ನೋ ಹಾಗೆ ಇಷ್ಟು ಜಾಗ್ರತೆ ಹೇಳ್ತಿದ್ಯಲ್ಲ. ಏನಾದರೂ ಅಗತ್ಯ ಇದ್ರೆ ಫೋನ್ ಮಾಡಿ ಕರಿತೀನಿ ಅಲ್ವಾ? ಕರಿಬಹುದು. ಕರಿಬೇಕು ಅನ್ಸ್ದೆ ಸುಮ್ನಾಗ್ಬಿಡ್ತಿರೋ ಏನೋ ಅಂತ. ಕರಿಬಾರ್ದು ಅಂತ ನನಗ್ಯಾಕೆ ಅನ್ಸುತ್ತೆ? ನಾನ್ ಮಾಡಿರೋ ತಪ್ಪು ನಿಮಗ್ ಗೊತ್ತಾದ್ಮೇಲೆ ನನ್ನ ಕರಿಬೇಕು ಅನ್ಸುತ್ತೋ ಅಥವಾ ಕರಿಬಾರ್ದು ಅನ್ಸುತ್ತೋ ನನಗೆ ಗೊತ್ತಿಲ್ವಲ್ಲ ಅಖಿಲ್ ಅವ್ರೆ. ಹೇಳು ಶ್ಯಾಮ, ನಿನ್ನ ಕರಿಬಾರ್ದು ಅಂತ ನನಗ್ಯಾಕೆ ಅನ್ಸುತ್ತೆ? ಅಂದ್ರೆ ಅದು ನಿದ್ರೆ ಮಾಡ್ತಿರ್ತೀನಲ್ಲ, ಡಿಸ್ಟರ್ಬ್ ಮಾಡೋದು ಯಾಕೆ, ಕರಿಬಾರ್ದು ಅಂತ ನೀವ್ ಫೋನ್ ಮಾಡಿಲ್ಲ ಅಂದ್ರೆ ಹಾಗಂದೆ. ನಿಜಾನೇ ಶ್ಯಾಮ, ಕರಿಯಲ್ಲ. ಐ ಮೀನ್, ನಿನ್ನ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ನಿನ್ನ ಕರಿಯಲ್ಲ. ಆದರೆ ನಾನು ಡಿಸ್ಟರ್ಬ್ ಆದರೆ ಮಾತ್ರ ಖಂಡಿತ ನಿನ್ನೇ ಕರೆಯೋದು. ನೀವು ಕರೀಲಿ ಅಂತಾನೆ ಬಯಸೋದು ನಾನು. ಅಂದ್ರೆ ನಾನು ಡಿಸ್ಟರ್ಬ್ ಆಗಲಿ ಅಂತ ಕೇಳ್ಕೊತಾ ಇದೀಯಾ? ಛೇ, ಅದ್ ಹಾಗಲ್ಲ. ನೀವ್ ಡಿಸ್ಟರ್ಬ್ ಆಗ್ಲಿ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ನೀವ್ ಯಾವಾಗ ಯಾವ ರೀತಿ ಡಿಸ್ಟರ್ಬ್ ಆದ್ರೂ ನನ್ನೇ ಕರೀಲಿ ಅಂತ ಬೇಡ್ಕೋತೀನಿ. ಡೆಫಿನೆಟ್ಲಿ ನಿನ್ನೆ ಕರಿತೀನಿ. ನಿನ್ನನ್ನಲ್ದೆ ಇನ್ಯಾರನ್ನ ಕರೀಲಿ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾ? ಅವ್ರೆ, ನಾನು ದೇವಸ್ಥಾನದಿಂದ ಬರೋಷ್ಟ್ರಲ್ಲಿ ನೀವ್ ಆ ಲೆಟರ್ ಓದಿ ನಿಮ್ ನಿರ್ಧಾರ ತಿಳಿಸಿ. ನನ್ನ ಭವಿಷ್ಯ ನಿಮ್ ಕೈಯಲ್ಲೇ ಇದೆ.
ಕೃಷ್ಣ, ನನ್ನ ಮನ್ಸಲ್ಲಿರೋದೆಲ್ಲ ಆ ಲೆಟರ್ನಲ್ಲಿ ಬರೆದು ಅಖಿಲ್ ಅವ್ರ ಮುಂದೆ ಇಟ್ಟಿದ್ದೀನಿ. ಅದನ್ನ ಓದಿ ಅಖಿಲ್ ಅವರು ಯಾವ ನಿರ್ಧಾರ ತಗೊಂಡ್ರು ಅವ್ರ ಮೇಲೆ ನನ್ಗಿರೋ ಪ್ರೀತಿ ಅಭಿಮಾನ ಸ್ವಲ್ಪನೂ ಕಡಿಮೆ ಆಗಲ್ಲ. ನನ್ನನ್ನ ಕ್ಷಮಿಸಿದ್ರೆ ಅದೃಷ್ಟ ಅನ್ಕೋತೀನಿ, ಇಲ್ಲ ಅಂದ್ರೆ ಇಷ್ಟು ದಿನ ಅಖಿಲ್ ಅವ್ರ ಹೆಂಡತಿಯಾಗಿ ಬದುಕಿದ್ದೆ ನಾನು ಅದೃಷ್ಟ ಅಂದ್ಕೊಂಡು ಈ ಜನ್ಮಕ್ಕೆ ಇಷ್ಟೇ ಅಂದ್ಕೊಂಡು ಸುಮ್ಮನಾಗ್ತೀನಿ. ಬರ್ತೀನಿ ಕೃಷ್ಣ. ಈ ಮನೆಯವ್ರ ಋಣ ಸಂಬಂಧ ಎಷ್ಟು ಕಾಲ ಇರುತ್ತೋ ಅದಿವತ್ತೇ ಗೊತ್ತಾಗತ್ತೆ ಕೃಷ್ಣ. ಅಖಿಲ್, ಹಾ, ಈಗ ಹೇಗಿದ್ಯಾ ಅಖಿಲ್? ಚೆನ್ನಾಗಿದ್ದೀನಿ ಅದಕ್ಕೆ, ನೋ ಪ್ರಾಬ್ಲಮ್. ಊಟಕ್ಕೆ ಬಾ, ಬಡಿಸ್ತೀನಿ. ಶ್ಯಾಮ ಇದ್ದಾಳಲ್ಲ ಅದಕ್ಕೆ, ಅವಳು ಬಡಿಸ್ತಾಳೆ. ಅವಳಿಲ್ಲ ಅಖಿಲ್. ಹಾ, ಇಲ್ವಾ? ಎಲ್ಲಿಗೆ ಹೋದ್ಲು ಅವಳು? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಈ ಟೈಮಲ್ಲಿ ದೇವಸ್ಥಾನಕ್ಕೆ ಯಾಕೆ ಹೋದ್ಲು? ಅಂದ್ರೆ ವಂಶವೃಕ್ಷ ಪೂಜೆ ಆಗೋವಾಗ ನೀನು ತಲೆ ಸುತ್ತು ಬಿದ್ದಿದ್ಯಲ್ಲ, ಆಗ ಅವಳು ತುಂಬಾ ಗಾಬರಿ ಆಗ್ಬಿಟ್ಟಿದ್ಲು. ನಿನ್ಗೆ ಬೇಗ ಕಡಿಮೆ ಆಗ್ಲಿ ಅಂತ ಹರಕೆ ಹೊತ್ತಿದ್ಲು. ಆ ಹರಕೆ ತೀರ್ಸೋದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಹೌದಾ? ಹೇಳಿದ್ರೆ ನಾನು ಕೂಡ ಹೋಗ್ತಿದ್ನಲ್ಲ. ನಿನಗೆ ಸ್ವಲ್ಪ ಸುಸ್ತಿದ್ಯಲ್ವಾ, ಅದಕ್ಕೆ ಅವಳು ಒಬ್ಳೇ ಹೋಗ್ತೀನಿ ಅಂದ್ಲು. ಹೌದು, ಡ್ರೈವರ್ಸ್ ಯಾರೂ ಇಲ್ವಲ್ಲ? ಶ್ಯಾಮನ್ನ ಯಾರು ಕರ್ಕೊಂಡು ಹೋದ್ರು? ಕ್ಯಾಬಲ್ಲಿ ಹೋದ್ಲು. ಕ್ಯಾಬಲ್ಲ? ಗಾಬರಿ ಆಗ್ಬೇಡ ಅಖಿಲ್, ಅವಳಿಗೆ ಸಿಟಿ ಅಭ್ಯಾಸ ಆಗಿದ್ಯಲ್ವಾ, ಭಯ ಏನೂ ಇಲ್ಲ ಬಿಡು. ಸರಿ, ನೀನ್ ಬಾ, ಬಡಿಸ್ತೀನಿ. ಬೇಡ ಬಿಡಿ ಅದಕ್ಕೆ, ಶ್ಯಾಮ ಬಂದ್ಮೇಲೆ ತಿಂತೀನಿ. ನೀನ್ ಟ್ಯಾಬ್ಲೆಟ್ಸ್ ತಗೋಬೇಕಲ್ವಾ ಅಖಿಲ್? ಊಟ ಆದ್ರೆ ಟ್ಯಾಬ್ಲೆಟ್ಸ್ ತಗೋಬಹುದಲ್ವಾ? ಪರವಾಗಿಲ್ಲ ಅದಕ್ಕೆ, ಸ್ವಲ್ಪ ಹೊತ್ತಲ್ಲೇ ಬರ್ತಾಳೆ ಅಲ್ವಾ, ನೋ ಪ್ರಾಬ್ಲಮ್. ಅವಳು ನನಗೋಸ್ಕರ ಹರಕೆ ತೀರ್ಸಕ್ ಹೋದ್ಮೇಲೆ ಅವಳಿಗೋಸ್ಕರ ನಾನು ವೇಟ್ ಮಾಡಬಾರ್ದಾ? ಹಾಗಾದ್ರೆ ಓಕೆ, ನಿನ್ ಹೆಂಡತಿ ಬಂದ್ಮೇಲೆ ಊಟ ಮಾಡುವಂತೆ. ಸರಿ. ಸ್ವಾಮಿ, ವಂಶವೃಕ್ಷ ಪೂಜೆಯಲ್ಲಿ ತಲೆ ತಿರುಗಿ ಬಿದ್ದ ಅಖಿಲ್ ಅವರು ಬೇಗ ಹುಷಾರಾದ್ರೆ ನಿನ್ಗೆ ಹಸ್ತ ಆರತಿ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಬೇಗ ಅಖಿಲ್ ಅವರು ಹುಷಾರಾಗೋ ಹಾಗೆ ಮಾಡಿದೆ. ಅದಕ್ಕೆ ನಿನ್ನ ಹರಕೆ ತೀರ್ಸೋಕ್ ಬಂದಿದ್ದೀನಿ ಸ್ವಾಮಿ. ಸ್ವಾಮಿ, ಇಷ್ಟು ದಿನ ಅಖಿಲ್ ಅವ್ರನ್ನ ನನ್ನ ಹಾಡಿನ ವಿಷಯದಲ್ಲಿ ಮೋಸ ಮಾಡಿದೆ ಅಂತ ನನಗೂ ಗೊತ್ತು. ಆದ್ರೆ ಏನು ಮಾಡೋಕ್ಕಾಗದೆ ಇರೋ ಪರಿಸ್ಥಿತಿ ನಂದು. ನನ್ನ ಪರಿಸ್ಥಿತಿ ಇಲ್ಲಿವರೆಗೂ ಹಾಗೆ ಹಾಡು ಹಾಡಿಸ್ತಾ ಬಂತು. ವಿಷ
ವಿಷಯ ಮಾವಂಗೂ ಕೂಡ ಗೊತ್ತಾಗಿದೆ. ಈಗ್ಲೂ ಕೂಡ ನಾನು ಅಖಿಲ್ ಅವ್ರಿಗೆ ನಿಜ ಹೇಳ್ದೆ ಇದ್ರೆ ನನ್ನಂತ ಪಾಪಿ ಇನ್ಯಾರೂ ಇಲ್ಲ. ಅದಕ್ಕೆ ಎಲ್ಲ ವಿಷಯನ ಆ ಲೆಟ್ರಲ್ಲಿ ಬರ್ದು ನಿರ್ಧಾರ ಅಖಿಲ್ ಅವ್ರಿಗೆ ಬಿಟ್ಟಿದ್ದೀನಿ. ಕ್ಷಮಿಸಿ ಬಾ ಅಂದ್ರೆ ಆ ಮನೆ ಸೊಸೆಯಾಗಿದ್ದು ಅಖಿಲ್ ಅವ್ರ ಹೆಂಡತಿಯಾಗಿ ಹಾಡ್ತಾ ಇರ್ತೀನಿ. ಅದೇನಾದ್ರೂ ನಡೆದ್ರೆ ಚಿಕ್ಕ ವಯಸ್ಸಿಂದ ಗಾಯಕಿ ಆಗ್ಬೇಕು ಅಂತಿದ್ ನನ್ನ ಆಸೆ ನೆರವೇರುತ್ತೆ ಸ್ವಾಮಿ. ಒಂದ್ ವೇಳೆ ನಾನ್ ಮಾಡಿರೋ ಮೋಸದಿಂದ ಕೋಪ ಬಂದು ಅಖಿಲ್ ಅವರು ನನಗ್ ಶಿಕ್ಷೆ ಕೊಡ್ಬೇಕು ಅಂದ್ಕೊಂಡ್ರು ಸಂತೋಷವಾಗಿ ನನ್ನ ಶಿಕ್ಷೆನ ಸ್ವೀಕರಿಸ್ತೀನಿ. ಇಷ್ಟು ದಿನ ನಾನ್ ಮಾಡಿರೋ ಪಾಪಕ್ಕೆ ಅದೇ ಪ್ರಾಯಶ್ಚಿತ್ತ ಅಂದ್ಕೋತೀನಿ. ಏನು ಇಷ್ಟೊತ್ತಾದ್ರೂ ಅಖಿಲ್ ಟ್ಯಾಬ್ಲೆಟ್ಸ್ ತಗೊಂಡಿಲ್ವಾ? ಶ್ಯಾಮ ಬಂದ್ಮೇಲೆ ಇಬ್ರು ಸೇರಿ ಊಟ ಮಾಡಿದ್ಮೇಲೆ ಟ್ಯಾಬ್ಲೆಟ್ಸ್ ತಗೋತೀನಿ ಅಂತಂದ. ಅದೇನು ಶ್ಯಾಮ ಬರೋದಕ್ಕೂ ಇವನ್ ಊಟ ಮಾಡೋದಕ್ಕೂ ಸಂಬಂಧ ಏನು? ಅದೇ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ವೈದೇಹಿ ಅಕ್ಕ ಊಟ ಮಾಡು ಬಾ ಅಂತ ಕರೆದ್ರೆ ಶ್ಯಾಮ ಬಂದ್ಮೇಲೆ ತಿಂತೀನಿ ಅನ್ನಂತೆ ಅಲ್ವಾ ಅಕ್ಕ? ಹೌದು, ನನ್ಗೋಸ್ಕರ ಅವಳು ಹರಕೆ ತೀರ್ಸೋಕೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ಬರೋ ತನಕ ವೇಟ್ ಮಾಡ್ತೀನಿ ಅಂದ. ಮಾಮೂಲಾಗಿ ಇರೋವಾಗಾದ್ರೆ ವೇಟ್ ಮಾಡಬಹುದು. ಈಗ ಅವನು ಸುಸ್ತಾಗಿದ್ದಾನಲ್ಲ, ಹೊಟ್ಟೆ ತುಂಬಾ ತಿಂದು ಮಾತ್ರೆ ತಗೋಬೇಕಲ್ವಾ? ಇದ್ರಲ್ಲಿ ಅಖಿಲ್ ತಪ್ಪೇನೂ ಇಲ್ಲ ಅತ್ತೆ. ತಪ್ಪೆಲ್ಲ ಶ್ಯಾಮಂದೆ. ಅವಳ ಹರಕೆ ತೀರ್ಸೋದಕ್ಕೆ ಇಷ್ಟ ರಾತ್ರಿಯಲ್ಲಿ ದೇವಸ್ಥಾನಕ್ಕೆ ಹೋಗೋ ಅಗತ್ಯ ಏನಿದೆ? ಈಗಷ್ಟೇ ತಾನೆ ಹರಕೆ ಹೊತ್ಕೊಂಡಿದ್ದು. ನಾಳೆ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸ್ಬೋದಿತ್ತಲ್ಲ. ನಿಜವಾಗ್ಲೂ ಗಂಡ ಬೇಗ ಹುಷಾರಾಗ್ಲಿ ಅಂತ ಅಂದ್ಕೊಳ್ಳೋ ಯಾರಾದ್ರೂ ಹೀಗೆ ಗಂಡನ್ ಬಿಟ್ಟು ಗುಡಿ ಗೋಪುರ ಅಂತ ಅಲಿತಾರಾ? ಗಂಡಂಗೆ ಸಮಯಕ್ಕೆ ಸರಿಯಾಗಿ ಊಟ ಕೊಟ್ಟು ಟೈಮ್ ಪ್ರಕಾರ ಔಷಧಿ ಕೊಟ್ಟು ಬೇಗ ಹುಷಾರಾಗೋ ಹಾಗೆ ಮಾಡ್ತಾರೆ. ಅದಾದ್ಮೇಲೆ ಆರಾಮಾಗಿ ಹರಕೆ ತೀರ್ಸೋಕೆ ಅಂತ ಹೋಗ್ತಾರೆ. ಏನೋ ಇತ್ತೀಚೆಗೆ ಶ್ಯಾಮಂಗೆ ಸ್ವಂತ ನಿರ್ಧಾರ ತಗೊಳ್ಳೋದೇ ಅಭ್ಯಾಸ ಆಗೋಗಿದೆ.